ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು BLO ಆ್ಯಪಲ್ಲಿ ಇರುವಂಥ ಫಿಲ್ಟರ್ ಆಪ್ಷನ್ ಏನೆಲ್ಲ ಮಾಹಿತಿಯನ್ನು ನೀಡುತ್ತೆ ಮತ್ತು ಅದು BLO ಆದವರಿಗೆ ಹೇಗೆ ಉಪಯುಕ್ತ ಅನ್ನೋದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ BLO ಆ್ಯಪ್ಗೆ ಲಾಗಿನ್ ಆದಾಗ ನಮಗೆ BLO ಆ್ಯಪ್ನ ಹೋಮ್ ಪೇಜಲ್ಲಿ ಜೆಂಡರ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಐಕಾನ್ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ನಮ್ಮ ಭಾಗಸಂಖ್ಯೆಯಲ್ಲಿ ಇರುವಂಥ ಒಟ್ಟು ಪುರುಷ ಮತದಾರರೆಷ್ಟು, ಮಹಿಳಾ ಮತದಾರರು ಎಷ್ಟು ಹಾಗೂ ತೃತೀಯ ಲಿಂಗಿ ಮತದಾರರು ಎಷ್ಟು ಎನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲ, ಅದರ ಮೇಲೆ ಕಾಣಿಸುವಂಥ ಟೋಟಲ್ ವೋಟರ್ಸ್ ಎಂಬ ನೀಲಿ ಬಣ್ಣದ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಭಾಗಸಂಖ್ಯೆಯ ಮತದಾರರ ಪಟ್ಟಿಯಲ್ಲಿರುವಂಥ ಎಲ್ಲ ಮತದಾರರ ಮಾಹಿತಿ ಇಲ್ಲಿ ಲಭ್ಯ ಇರುತ್ತೆ. ಫ್ರೆಂಡ್ಸ್, ಈಗ ಇದೇ ಪೇಜಲ್ಲಿ ಕೆಳಗೆ ಬಲಕ್ಕೆ ಫಿಲ್ಟರ್ ಸಿಂಬಲ್ ಒಂದು ಕಾಣಿಸುತ್ತಿದೆ ಅಲ್ವೇ? ಇದೇ ಫಿಲ್ಟರ್ ಆಪ್ಷನ್. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನೆಲ್ಲ ಮಾಹಿತಿಯನ್ನು ಪಡೆಯಬಹುದು ಮತ್ತು ಈ ಮಾಹಿತಿಯು ನಮ್ಮ SIRಗೆ ಅಲ್ಲದೆ ಇತರೆ ರೀತಿಯಲ್ಲಿ ಹೇಗೆ ಉಪಯುಕ್ತವಾಗಿದೆ ಎಂಬುದನ್ನು ಈಗ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ಆಲ್ ಎನ್ನುವ ಆಪ್ಷನ್ ಇದೆ. ಇದರಲ್ಲಿ ಎಲ್ಲ ವೋಟರ್ಸ್ ಮಾಹಿತಿ ಸಿಕ್ಕುತ್ತೆ. ಆದರೆ ಇದಕ್ಕಾಗಿ ನಾವು ಫಿಲ್ಟರ್ಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ, ಏಕೆಂದರೆ ಟೋಟಲ್ ಎಲೆಕ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದಾಗಲೇ ನಮಗೆ ಈ ಮಾಹಿತಿ ಸಿಕ್ಕಿರುತ್ತೆ. ಅದೇ ರೀತಿ ಎರಡನೇ ಆಪ್ಷನ್ ಜೆಂಡರ್ ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡಿದಾಗಲೂ ನಾವು ನಮ್ಮ ಭಾಗದ ಮತದಾರರ ಪಟ್ಟಿಯಲ್ಲಿರುವಂಥ ಪುರುಷ ಮತದಾರರೆಷ್ಟು, ಮಹಿಳಾ ಮತದಾರರೆಷ್ಟು ಮತ್ತು ತೃತೀಯ ಲಿಂಗಿ ಮತದಾರರೆಷ್ಟು ಎನ್ನುವ ಮಾಹಿತಿಯನ್ನು ಪಡೆಯುತ್ತೇವೆ. ಆದರೆ ಈ ಮಾಹಿತಿ ನಮಗೆ ಮೊದಲೇ ಸಿಕ್ಕುವುದರಿಂದ ಅದನ್ನು ಫಿಲ್ಟರ್ನಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಈ ಎರಡನ್ನು ಹೊರತುಪಡಿಸಿ ಉಳಿದಂತೆ ಇರುವಂಥ ಫಿಲ್ಟರ್ ಆಪ್ಷನ್ಗಳು ನಮಗೆ ತುಂಬ ಉಪಯುಕ್ತವೆನಿಸುತ್ತವೆ. ಅದು ಹೇಗೆಂದರೆ, ನಮ್ಮ ಭಾಗಸಂಖ್ಯೆಯ ಮತದಾರರಲ್ಲಿ ಒಟ್ಟು ಎಷ್ಟು ಜನ ಮತದಾರರ ಆಧಾರ್ ಇದುವರೆಗೂ ರಿಸೀವ್ಡ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಮೂರನೇ ಫಿಲ್ಟರ್ ಆಪ್ಷನ್ ಆಧಾರ್ ರಿಸೀವ್ಡ್ ಸೆಲೆಕ್ಟ್ ಮಾಡಿ ನಂತರ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಮಾಹಿತಿ ಸಿಗುತ್ತೆ. ಈಗ ನಮಗೆ ಇಲ್ಲಿ ಕಾಣಿಸುತ್ತೆ ಒಟ್ಟು ಮತದಾರರಲ್ಲಿ ಎಷ್ಟು ಮತದಾರರ ಆಧಾರ್ ರಿಸೀವ್ಡ್ ಆಗಿದೆ ಎನ್ನುವಂಥದ್ದು. ಆಧಾರ್ ರಿಸೀವ್ಡ್ ಆಗದೇ ಇರುವಂಥವರ ಮಾಹಿತಿಯನ್ನು ಪಡಿಬೇಕಾದರೆ ಪುನಃ ಫಿಲ್ಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಾಟ್ ರಿಸೀವ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕೆಳಗೆ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಮೇಲೆ ಕಾಣಿಸುತ್ತೆ ಒಟ್ಟು ಮತದಾರರಲ್ಲಿ ಇನ್ನೂ 23 ಜನ ಮತದಾರರ ಆಧಾರ್ ರಿಸೀವ್ಡ್ ಆಗಿಲ್ಲ ಎನ್ನುವುದು. ಇದು ಪಾರ್ಟ್ ವೈಸ್ ಬೇರೆ ಬೇರೆ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಆಪ್ಷನ್ನಿಂದ BLO ಆದ ನಮ್ಮ ಕೆಲಸ ಈಗ ಎಷ್ಟು ಸುಲಭವಾಯಿತು ಅಂದರೆ, ನಾವು ನಮ್ಮ ವೋಟರ್ ಲಿಸ್ಟಲ್ಲಿ ಒಟ್ಟಾರೆಯಾಗಿ ಎಷ್ಟು ಜನ ಮತದಾರರ ಆಧಾರ್ ಕಾರ್ಡ್ ಇನ್ನೂ ಸ್ವೀಕೃತ ಆಗಿಲ್ಲ ಅನ್ನೋದು ಇಲ್ಲಿ ಒಂದು ಕಡೆ ಸಿಕ್ಬಿಡುತ್ತೆ. ಈಗ ನಾವು ಈ ಮತದಾರರನ್ನು ಸಂಪರ್ಕಿಸಿ ಅವರ ಆಧಾರ್ ಕಾರ್ಡ್ಗಳನ್ನು ಅಥವಾ ಆಧಾರ್ ಸಂಖ್ಯೆಗಳನ್ನು ಪಡೆದು ಇವರದೇ ಹೆಸರಿನ ಬಾಕ್ಸಲ್ಲಿ ಕೆಳಗೆ ನೀಡಿರುವಂಥ ಆ್ಯಡ್ ಆಧಾರ್ ಆಪ್ಷನನ್ನು ಬಳಸಿಕೊಂಡು ಫಾರ್ಮ್ 6B ಫಿಲಪ್ ಮಾಡಬಹುದು. ಫ್ರೆಂಡ್ಸ್, ಫಾರ್ಮ್ 6B ಎಂದರೇನು, ಅದನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದರೆ ಆ್ಯಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ 6Bಯನ್ನು ಫಿಲಪ್ ಮಾಡುವ ಮುನ್ನ ಸಂಬಂಧಿತ ಮತದಾರರಿಂದ ಆಧಾರ್ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕಾಗಿ ಇಲ್ಲಿ ಒಂದು ಅನುಕೂಲವನ್ನು ಕಾಣಬಹುದಾಗಿದೆ. ಅದೇನೆಂದರೆ, ಇಲ್ಲಿ ಕೆಲವೊಂದಿಷ್ಟು ಮತದಾರರ ಮೊಬೈಲ್ ಸಂಖ್ಯೆಗಳನ್ನು ನೀಡಲಾಗಿದೆ. ಆ ಸಂಖ್ಯೆಗಳ ಮೂಲಕ ಸಂಬಂಧಪಟ್ಟ ಮತದಾರರನ್ನು ಸಂಪರ್ಕಿಸಿ ಅವರ ಆಧಾರ್ ಮಾಹಿತಿಯನ್ನು ಪಡೆದು ಫಾರ್ಮ್ 6Bಯನ್ನು ಫಿಲಪ್ ಮಾಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈ ಪೇಜನ್ನು ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ಕೆಳಗೆ ನಮಗೆ ಮತದಾರರೊಬ್ಬರ ಅಪೂರ್ಣ ಮೊಬೈಲ್ ಸಂಖ್ಯೆ ಕಾಣಿಸುತ್ತೆ. ಈ ಮೊಬೈಲ್ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಪೂರ್ಣ ಮೊಬೈಲ್ ಸಂಖ್ಯೆ ಕಾಣಿಸುತ್ತೆ. ಅನಂತರ ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತದಾರರನ್ನು ಸಂಪರ್ಕಿಸಿ ಅವರ ಆಧಾರ್ ಮಾಹಿತಿಯನ್ನು ಪಡೆದು ನಂತರ ಇಲ್ಲಿ ಕೆಳಗೆ ಫಿಲ್ ಫಾರ್ಮ್ 6B ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಫಾರ್ಮ್ 6Bಯನ್ನು ಫಿಲಪ್ ಮಾಡಬಹುದು. ಫಾರ್ಮ್ 6Bಯನ್ನು ಫಿಲಪ್ ಮಾಡುವುದು ಹೇಗೆ ಎನ್ನುವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಸದ್ಯಕ್ಕೆ ಫಿಲ್ಟರ್ ಆಪ್ಷನ್ನಲ್ಲಿ ಇನ್ನೂ ಏನೇನು ಮಾಹಿತಿ ಇದೆ ಅನ್ನೋದನ್ನು ನೋಡೋಣ. ಈಗ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಿಂದಕ್ಕೆ ಹೋಗಿ
ಪುನಃ ಕೆಳಗೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇದುವರೆಗೂ ಆಧಾರ್ ರಿಸೀವ್ಡ್ ನಾಟ್ ರಿಸೀವ್ಡ್ ಇದರ ಬಗ್ಗೆ ನೋಡಿದ್ದಾಯಿತು. ಇನ್ನು ಮುಂದಿನ ಆಪ್ಷನ್ PWD ಎಂದಿದೆ, ಅಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ನಮ್ಮ ಭಾಗಸಂಖ್ಯೆಯಲ್ಲಿ ಇರುವಂಥ ವಿಶೇಷಚೇತನರ ಮಾಹಿತಿಯನ್ನು ಕೂಡ ನಾವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು. ಅದಕ್ಕಾಗಿ PWDಯನ್ನು ಸೆಲೆಕ್ಟ್ ಮಾಡಿ, ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗಿಲ್ಲಿ ನಮ್ಮ ಭಾಗಸಂಖ್ಯೆಯಲ್ಲಿ ಇರುವಂಥ ಒಟ್ಟು ವಿಶೇಷಚೇತನರು ಎಷ್ಟು ಜನ ಎನ್ನುವ ಮಾಹಿತಿ ಮತ್ತು ಅವರು ಯಾರು ಎನ್ನುವ ಮಾಹಿತಿ ಕೂಡ ಇಲ್ಲಿದೆ. ಇದರಿಂದ ನಮಗೆ ಏನು ಅನುಕೂಲ ಅಂದರೆ, ನಮ್ಮ ಭಾಗಸಂಖ್ಯೆಯಲ್ಲಿ ಇವರಲ್ಲದೆ ಇನ್ನಾರಾದರೂ ವಿಶೇಷಚೇತನರು ಇದ್ದು ಇಲ್ಲಿ ಸೇರ್ಪಡೆಯಾಗಿಲ್ಲದಿದ್ದರೆ ಗೊತ್ತಾಗುತ್ತೆ. ಆಗ ಅಂಥವರನ್ನು ಫಾರ್ಮ್ 8ರಲ್ಲಿ ಅಪ್ಲಿಕೇಶನ್ ಸಲ್ಲಿಸುವುದರ ಮೂಲಕ ಈ ಲಿಸ್ಟ್ಗೆ ಸೇರಿಸಬಹುದಾಗಿದೆ. ಇದರಿಂದ ಚುನಾವಣಾ ಸಮಯದಲ್ಲಿ ನಮಗೆ ತುಂಬ ಸಹಾಯಕವಾಗುತ್ತೆ. ಈಗ ಪುನಃ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಏಜ್. ಈ ಏಜ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡುವುದರ ಮೂಲಕ SIRನ ಈ ಟೈಮಲ್ಲಿ ನಾವು 40+ ವೋಟರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿ ಸುಲಭವಾಗಿ ಪಡ್ಕೋಬೋದು. ಉದಾಹರಣೆಗೆ ಏಜ್ ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಕೆಳಗೆ 40 ಲಿಮಿಟನ್ನು ಕೊಟ್ಟು ಈ ಏಜ್ ಲಿಮಿಟ್ನವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೀಗ ನಮ್ಮ ಭಾಗಸಂಖ್ಯೆಯ ಮತದಾರರ ಪಟ್ಟಿಯಲ್ಲಿ ಇರುವಂಥ 40+ ವೋಟರ್ಸ್ ಎಷ್ಟು ಎನ್ನುವ ಮಾಹಿತಿ ಇಲ್ಲಿ ಲಭ್ಯವಾಗುತ್ತೆ. ಇವರಲ್ಲಿ ಬಹುತೇಕರ ಹೆಸರುಗಳು 2002ರ ಲಿಸ್ಟಲ್ಲಿ ಇರುವುದರಿಂದ ಇಂಥವರ ಮಾಹಿತಿಯನ್ನು ಪಡೆದು ಇವರನ್ನು ನೇರವಾಗಿ ನಾವು ಮ್ಯಾಪಿಂಗ್ನ ಫಸ್ಟ್ ಆಪ್ಷನ್ನಲ್ಲಿಯೇ ಮ್ಯಾಪ್ ಮಾಡಬಹುದು. ಈಗ ಮತ್ತೆ ಫಿಲ್ಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನೆಕ್ಸ್ಟ್ ಆಪ್ಷನ್ ಹ್ಯಾವ್ ಮೊಬೈಲ್ ನಂಬರ್, ಡು ನಾಟ್ ಹ್ಯಾವ್ ಮೊಬೈಲ್ ನಂಬರ್ ಎಂದಿವೆ. ಅಂದರೆ ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವಂಥ ಮತದಾರರು, ಮೊಬೈಲ್ ಸಂಖ್ಯೆಯನ್ನು ಹೊಂದಿರದೇ ಇರುವಂಥ ಮತದಾರರು ಎಷ್ಟು ಎಂಬುದನ್ನು ನಾವು ಇವುಗಳ ಮೇಲೆ ಕ್ಲಿಕ್ ಮಾಡಿ ಫಿಲ್ಟರ್ ಮಾಡೋದ್ರ ಮೂಲಕ ತಿಳಿದುಕೊಳ್ಳಬಹುದು. ಈಗ ನಮಗೆ SIR ಟೈಮಲ್ಲಿ ಮೊಬೈಲ್ ನಂಬರ್ ಇದ್ದುಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಹ್ಯಾವ್ ಮೊಬೈಲ್ ನಂಬರ್, ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವಂಥ ಮತದಾರರನ್ನು ಕಾಣಲಿಕ್ಕಾಗಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗಿಲ್ಲಿ ಇರುವಂಥ ಒಟ್ಟು ಮತದಾರರಲ್ಲಿ 296 ವೋಟರ್ಸ್ ಮೊಬೈಲ್ ಸಂಖ್ಯೆಗಳನ್ನು ಹೊಂದಿದ್ದಾರೆ. ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿದಾಗ ಕನಿಷ್ಠ ಪಕ್ಷ ಅವರ ಮನೆಯಲ್ಲಿ ಇರುವಂಥ 2 ಅಥವಾ 3 ಮತದಾರರ ಮಾಹಿತಿಗಳನ್ನಾದರೂ ನಾವು ಪಡೆಯಬಹುದಾಗಿದೆ. ಆ ಮೂಲಕ ಅವರನ್ನು SIRಗೆ ಒಳಪಡಿಸಬಹುದಾಗಿದೆ. ಈಗ ಲೆಕ್ಕ ಹಾಕಿ ನೋಡಿ. 296 × 2 or 3 ಈ ರೀತಿ ಲೆಕ್ಕ ಹಾಕಿದಾಗ ಬಹುತೇಕ ಮತದಾರರ ಮ್ಯಾಪಿಂಗನ್ನು ನಾವು ಸುಲಭವಾಗಿ ಮಾಡಿ ಮುಗಿಸಬಹುದಾಗಿದೆ. ಆದ್ದರಿಂದ ಸ್ನೇಹಿತರೆ, ನಾವು ಮಾಡಬೇಕಾದುದಿಷ್ಟೇ. ಈ ಮೊಬೈಲ್ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪೂರ್ಣ ಮೊಬೈಲ್ ಸಂಖ್ಯೆ ಕಾಣಿಸುತ್ತೆ. ಈ ಮೊಬೈಲ್ ಸಂಖ್ಯೆಯ ಸಹಾಯದಿಂದ ನಾವು ಇವರನ್ನು ಸಂಪರ್ಕಿಸಿ ಇವರ ಮತ್ತು ಇವರ ಮನೆಯಲ್ಲಿರುವಂಥ ಇತರೆ ಮತದಾರರ ಮಾಹಿತಿಗಳನ್ನು ಪಡೆದು ಸುಲಭವಾಗಿ ಮ್ಯಾಪಿಂಗ್ ಮಾಡಬಹುದಾಗಿದೆ. ಈಗ ಪುನಃ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಿಂದಕ್ಕೆ ಹೋಗಿ ಈಗ ಮತ್ತೆ ಫಿಲ್ಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡು ನಾಟ್ ಹ್ಯಾವ್ ಮೊಬೈಲ್ ನಂಬರ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವಿಲ್ಲಿ ನಮ್ಮ ಭಾಗಸಂಖ್ಯೆಯಲ್ಲಿ ಇನ್ನೂ ಎಷ್ಟು ಜನ ಮತದಾರರು ತಮ್ಮ ವೋಟರ್ ಐಡಿಯ ಜೊತೆಯಲ್ಲಿ ಮೊಬೈಲ್ ಸಂಖ್ಯೆಗಳನ್ನು ಹೊಂದಿಲ್ಲ ಎಂಬುದನ್ನು ಕಾಣಬಹುದಾಗಿದೆ. ಇಂತಹ ಮತದಾರರ ಮೊಬೈಲ್ ಸಂಖ್ಯೆಗಳನ್ನು ಪಡೆದು ಫಾರ್ಮ್ 8 ಸಲ್ಲಿಸುವ ಮೂಲಕ ಅವರ ಮೊಬೈಲ್ ಸಂಖ್ಯೆಗಳನ್ನೂ ಕೂಡ ನಾವು ಸೇರಿಸಬಹುದಾಗಿದೆ. ಇದಕ್ಕೆ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಎಲ್ಲ ಮತದಾರರ ಮೊಬೈಲ್ ಸಂಖ್ಯೆಗಳನ್ನು ಸೇರಿಸುವುದರಿಂದ ನಮಗೆ ಎಲೆಕ್ಷನ್ ಟೈಮಲ್ಲಿ ಇದು ತುಂಬ ಸಹಾಯವಾಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, BLO ಆದ ನಾವು ಅವರನ್ನು ಮತ್ತೆ ಮತ್ತೆ ಸಂಪರ್ಕಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆಗ ನಮಗೆ ಇದು ತುಂಬ ಸಹಾಯಕವಾಗುತ್ತೆ. ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವೇ ಫಿಲ್ಟರ್ ಆಪ್ಷನ್ ನಮಗೆ ಹೇಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅನ್ನೋದು. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ.
ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.